ಗುರು ಬಿಲ್ ಬಂದಿದೆ. ಎಷ್ಟಾಗಿದೆ? 2500. ತಗೋ, ಇದ್ರಲ್ಲಿ 3000 ರೂಪಾಯಿ ಇದೆ. 500 ರೂಪಾಯಿ ಅವನಿಗೆ ಟಿಪ್ಸ್ ಕೊಡು. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ತಗೋ ಕೊಡು. ಥ್ಯಾಂಕ್ ಯು ಸರ್. ಯಾಕೋ ಆನಂದ, ಅರ್ಧಂಬರ್ಧ ತಿಂದು ಕೈ ತೊಳೆದ್ಬಿಟ್ಟ? ಯಾಕೋ ಹಸುವಿಲ್ಲ ಡ್ಯಾಡಿ, ಹೆಚ್ಚಿಗೆ ತಿನ್ನೋಕಾಗ್ತಿಲ್ಲ. ತಿನ್ನೋಕಾಗಲ್ಲ ಅಂದ್ಮೇಲೆ ಯಾಕೆ ಹಾಕ್ಸ್ಕೋಬೇಕಾಯ್ತು? ಅಷ್ಟೊಂದು ಅನ್ನ ಹಾಳು ಮಾಡಿದ್ಯಲ್ಲ. ಅಕ್ಕಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ? ಬೇಸಾಯ ಮಾಡಿ ಅಕ್ಕಿ ಬೆಳಿಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಅಂತ ಗೊತ್ತಿದೆಯಾ ನಿನಗೆ? ಅಷ್ಟು ಗೊತ್ತಿಲ್ವಾ ನಂಗೆ? ಕಾಲೇಜಲ್ಲಿ ನಮ್ ಲೆಕ್ಚರರ್ಸ್ ಹೇಳ್ಕೊಟ್ಟಿದ್ದಾರೆ, ಅಕ್ಕಿ ಆಗೋದು ಭತ್ತದಿಂದ. ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಬಿಟ್ಟ ಹಾಗೆ ಭತ್ತದ ಮರದಲ್ಲಿ ಭತ್ತ ಬಿಡುತ್ತೆ. ಮರದಿಂದ ಭತ್ತ, ಭತ್ತದಿಂದ ಅಕ್ಕಿ. ದಟ್ಸ್ ಆಲ್. ನಾನ್ಸೆನ್ಸ್. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿನಗೆ? ಏನಾದ್ರೂ ಕೇಳಿದ್ರೆ ಬಾಯಿ ಬಂದ ಹಾಗೆ ಬೊಗಳ್ತೀಯ. ಆಫೀಸ್ನಾದ್ರೂ ನೋಡ್ಕೊಂಡಿರ್ಲಿ ಅಂತ ಬಿಟ್ರೆ ಮ್ಯಾನೇಜ್ ಹತ್ರ ಜಗಳ ಆಡಿ ಟೈಪ್ ರೈಟರ್ ಹೊಡೆದು ಹಾಕಿ ಬಂದಿದೆಯಲ್ಲ. ಓ ಅದಾ? ಒಂದ್ ಅಕ್ಷರ ತಪ್ಪಾಗಿ ಟೈಪ್ ಮಾಡಿದ್ರು, ಕೋಪ ಬಂತು, ಹೊಡೆದು ಹಾಕ್ಬಿಟ್ಟೆ. ಅದ್ ತಪ್ಪ? ನಾನು ಏನಾದ್ರು ತಪ್ಪು ಹೇಳ್ತೀನಿ, ನನ್ ತಲೆನೂ ಹೊಡೆದು ಹಾಕ್ಬಿಡು. ಸರಿ, ಹಾಗೆ ಮಾಡ್ತೀನಿ. ನೀನು ಹೊಡೆದು ಹಾಕೋನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ನಮ್ಮ ಹೊಸ ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ಆ ಕಾರ್ನರ್ ಸೈಟ್ ಕೇಳಿದ್ವಲ್ಲ, ಅದನ್ನ ಆ ಓನರ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾನೆ ಸರ್. ಯಾಕೆ? ನಾವು ಅದನ್ನ 20 ಲಕ್ಷ ರೂಪಾಯಿ ಕೇಳಿದ್ವಿ, ಅದಕ್ಕೆ ಬೇರೆಯವರು ಯಾರೋ 25 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಂತೆ. ನೋಡ್ರಿ, ಅದಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟು ತಕ್ಷಣ ಆ ಸೈಟ್ ನಮ್ ಕಂಪನಿ ಹೆಸರಿಗೆ ಬರ್ಸ್ಬಿಡಿ. ಸರ್, 30 ಲಕ್ಷ ಬಹಳ ಜಾಸ್ತಿ ಆಗುತ್ತೆ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯೇನ್ರಿ? ನಾನು ಹಣಕ್ಕೆ ಬೆಲೆ ಕೊಡೋನಲ್ಲ, ನನ್ನ ಪ್ರೆಸ್ಟೀಜಿಗೆ ಬೆಲೆ ಕೊಡೋನು. ಅದ್ರ ಬೆಲೆ ಎಷ್ಟಾದ್ರೂ ಚಿಂತೆ ಇಲ್ಲ, ಅದು ನಂದಾಗ್ಲೇಬೇಕು. ಸರಿ ಸರ್, ನಾಳೆನೇ ಖರೀದಿಗೆ ಏರ್ಪಾಡು ಮಾಡ್ತೀನಿ. ನಾಳೆ ಅನ್ನೋದು ತುಂಬಾ ಲೇಟ್. ಈಗ್ಲೇ, ಈ ಕ್ಷಣನೇ ಅದನ್ನ ಪರ್ಚೇಸ್ ಮಾಡಿ. ಹೋಗಿ. ಓಕೆ ಸರ್. ಚಿಲ್ಲಿ ಚಿಕನ್ ಆರ್ಡರ್ ಮಾಡಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ವಲ್ಲ? ಆ ನನ್ ಮಗ ಸಪ್ಲೈಯರ್ ಬರ್ಲಿ, ಕೊಬ್ಬು ಬೀಳಿಸ್ತೀನಿ. ಬೇಕು ಬಾ, ಎಷ್ಟೊತ್ತೋ ತರ. ಏಯ್, ಇವನ್ ಏನ್ ತಪ್ಪು ಮಾಡ್ದ ಅಂತ ಇವನ್ ಹೊಡೆದೆ? ಈ ನನ್ನ ಮಗ. ಇವನ್ ನಿನ್ನ ಮಗನೇನೋ? ಮನೇಲಿ ಹುಟ್ಟಿರೋ ಮಕ್ಕಳನ್ನೇ ಸಾಕೋಕ್ ಯೋಗ್ಯತೆ ಇಲ್ಲ ನಿನಗೆ, ಇವನ್ ಬೇರೆ ಮಗ ಅಂತೀಯಾ? ಏನ್ ಸಪ್ಲೈಯರ್ಗಳು ಅಂದ್ರೆ ಅಷ್ಟು ಕೇವಲ ಅಂತ ತಿಳ್ಕೊಂಡಿದ್ಯಾ? ಹತ್ತೇರಿಕೆ, ನೀನೇನ್ ಸಪ್ಲೈಯರ್ಗಲ್ಲ ಲೀಡರಾ? ಇವತ್ವರೆಗೂ ಇರ್ಲಿಲ್ಲ, ಇನ್ನು ಮೇಲೆ ಆಗ್ತೀನಿ. ನನ್ನ ಮೇಲೆ ಕೈ ಎತ್ತಿದ್ರೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಪೀಸ್ ಪೀಸ್. ಪೀಸ್ ಪೀಸ್. Finish. ಎಲ್ಲ ಪೀಸ್ ಪೀಸ್.
ಎಲ್ಲ ಪೀಸ್ ಪೀಸ್. ಸರ್, ಯಾರ ನೀನು? ಈ ಕ್ಲಬ್ಗೆ ಮ್ಯಾನೇಜರ್. ತಗೊಳ್ಳಿ ಸಮಯ, ತಗೋ. ಸಮಯ 4 ರೂಪಾಯಿ ಐತೆ, ಇನ್ನೊಂದು ರೂಪಾಯಿ ಕೊಡಿ. ಯಾಕೆ? ಒಂದ್ ಎಳ್ನೀರಿಗೆ 2.5 ರೂಪಾಯಿ. ನೀವ್ 2 ಎಳ್ನೀರ್ ತಾನೇ ಕುಡ್ದಿದ್ದು? 5 ರೂಪಾಯಿ ಆಯ್ತು, ಕೊಡಿ. ಒಂದ್ ಎಳ್ನೀರಿಗೆ 2 ರೂಪಾಯಿನಾ? ಬಹಳ ಜಾಸ್ತಿ ಆಯ್ತು, ನಾನು ಕೊಡೋದೇ 2 ರೂಪಾಯಿ. ಅಯ್ಯೋ, ಹಂಗೆಲ್ಲ ಮಾಡ್ಬೇಡಿ ಸಮಯ. ಅದ್ರ ನಮ್ಗೆ ಸಿಗೋದೆ 50 ಪೈಸಾ. ದಯವಿಟ್ಟು ಕೊಡಿ ಸಮಯ. ಏಯ್, ಕೊಟ್ಟಷ್ಟು ತಗೋ, ತಲೆ ಎಲ್ಲ ಮಾತಾಡ್ಬೇಡ. ರೇ ಮಿಸ್ಟರ್, ನಿಮ್ ಜೇಬಲ್ಲಿರೋ ಸಿಗರೆಟ್ ಪ್ಯಾಕ್ ಯಾವುದು? ಇದಾ 555. ಅದರ ಬೆಲೆ ಎಷ್ಟು? 20 ರೂಪಾಯಿ. ಇಷ್ಟು ಸಣ್ಣಕ್ಕಿರೋ ಈ ತರಕಲಾಂಡಿ ಸಿಗರೇಟ್ಗೆ 20 ರೂಪಾಯಿ ಕೊಡ್ತೀರಾ? ಇಷ್ಟು ದಪ್ಪಕ್ಕಿರೋ ಎಳ್ನೀರಿಗೆ 2.5 ರೂಪಾಯಿ ಕೊಡಕ್ಕಾಗಲ್ವಾ? ಏಯ್, ಇದನ್ನೆಲ್ಲ ಕೇಳಕ್ ನೀನ್ಯಾರ? ನಿಮ್ಮಪ್ಪ. ಮರ್ಯಾದೆಯಾಗಿ ಒಂದು ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏನ್ನ? ಇದನ್ನ ಜಾಸ್ತಿ ಮಾತಾಡಿದ್ರೆ ನಿನ್ನೂ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಗುರು ಗುರು, ನನ್ನ ಎಳ್ನೀರ್ ಕಾಸು. ಇಟ್ಕೋ. ಟ್ಯಾಂಕು. ಅವನಿಗೆ 2 ಸಂಪಂಗಿ ಬಂದೆ ಅಮ್ಮ ಅವ್ರೆ. ಇದೇನ ಟೂರಿಂಗ್ ಟಾಕೀಸ್ ನೀ ಹೇಳಿದ್ದು? ಹೌದಮ್ಮ ಅವ್ರೆ. ಏನಿದು ಕಡ್ಲೆಕಾಯಿ ಗೋಡೌನ್ ಇದ್ದಾಗಿದೆಯಲ್ಲ? ಇದು ಒಂಥರ ಗೋಡೌನೆ, ಆದ್ರೂ ಇದ್ರಲ್ಲಿ ಸಿನಿಮಾ ತೋರಿಸ್ತಾರೆ. ಚೆನ್ನಾಗ್ ಕಾಣಿಸುತ್ತಾ? ಕಾಣಿಸುತ್ತೆ, ಕೆಲವು ಸಲ ಸರಿಯಾಗಿ ಕೇಳಿಸಲ್ಲ. ಗಲಾಟೆ ಜಾಸ್ತಿ ನೋಡಿ. ಸಿಟಿಲಿ ನೀವು ನೋಡೋ ಸಿನಿಮಾದಲ್ಲಿ ಒಂದೇ ಇಂಟರ್ವಲ್ ಇರುತ್ತೆ, ಆದ್ರೆ ಇಲ್ಲಿ 7 ಸಲ ಆಗ್ತಾನೆ ಇರುತ್ತೆ ಇಂಟರ್ವಲ್. ಹಾ, ಆದ್ರೂ ನೀವು ಹುಟ್ಟೋಕ್ಕಿಂತ ಮುಂಚೆ ತಯಾರಾದ ಪಿಕ್ಚರ್ಸ್ ಗಳನ್ನೆಲ್ಲ ಇಲ್ಲಿ ನೋಡಬಹುದು. ನಾನು ಹಳೆ ಪಿಕ್ಚರ್ ಒಂದು ನೋಡಿಲ್ಲ, ಈಗ ನೋಡೋಣವಾ? ಈಗ್ಲಾ? ಹೊತ್ತಾಗೋಯ್ತಲ್ಲ ಅಮ್ಮ ಅವ್ರೆ, ಇಷ್ಟೊತ್ತಿಗೆ ಪಿಕ್ಚರ್ ಅರ್ಧ ಓಡ್ಬಿಟ್ಟಿರುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ್ಲೇ ಹೋಗಿ ನಾನ್ ಬಂದಿದ್ದೀನಿ ಅಂತ ಹೇಳಿ ಪಿಕ್ಚರ್ನ ಮೊದ್ಲಿಂದ ಹಾಕ್ಸು. ಒಳ್ಳೆ ಗ್ರಾಚಾರ ಬಂತಲ್ಲಪ್ಪ. ಆಯ್ತು, ಹೋಗಿ ಕೇಳಿ ನೋಡ್ತೀನಿ. ಒಳ್ಳೆ ಕತೆ ಆಯ್ತ್ರಿ. ನಡೀತಾ ಇರೋ ಸಿನಿಮಾ ಹ್ಯಾಂಗ್ ರಿಲೀಸಕ್ ಆಗ್ತೈತಿ? 6 ಗಂಟೆ ಇನ್ನೊಂದ್ ಶೋ ಐತಿ, ಆವಾಗ ಬಂದ್ ನೋಡಾಕ್ ಹೇಳ್ರಿ. 6 ಗಂಟೆ ಬರ್ಬೇಕಾ? ಯೋ ಮ್ಯಾನೇಜರ್, ಹುಡುಗಾಟ ಆಡ್ತಾ ಇದೀಯಾ? ಬಂದಿರೋ ಹುಡುಗಿ ಯಾರ ಮಗಳು ಗೊತ್ತಾ? ಗೊತ್ತ್ರಿ, ಅದೇ ಕಾಫಿ ಎಸ್ಟೇಟ್ ಓನರ್ ರಂಗನಾಥ್ ರಾಯರ್ ಮಗಳು ಅಲ್ವೇನ್ರಿ ಅಪ್ಪ? ಇಷ್ಟೇನಾ ಗೊತ್ತಿರೋದ್ ನಿಂಗೆ? ಇನ್ನೂ ಗೊತ್ತ್ರಿ, ಆಕಿ ಕಾರ್ ಬಂದಾಗ ರೈಲ್ವೆ ಗೇಟ್ ತೆಗಿಲಿಲ್ಲ ಅಂತ ಅದೇ ಜಾಗದಲ್ಲಿ ಒಂದು ಬ್ರಿಡ್ಜ್ ಕಟ್ಟಿರಲ್ಲ. ಈಗ ನೀನ್ ಪಿಕ್ಚರ್ ತೋರ್ಸ್ಲಿಲ್ಲ ಅಂದ್ರೆ ಏನ್ ಕಟ್ಟಿಸ್ತಾರೆ ಗೊತ್ತಾ? ಏನ್ ಕಟ್ಟಿಸ್ತಾರಪ್ಪ? ಈ ಟೂರಿಂಗ್ ಟಾಕೀಸಿನ ಎತ್ತಂಗಡಿ ಮಾಡಿಸಿ ಇದೇ ಜಾಗದಲ್ಲಿ ಜೀವ ಸಮೇತ ನಿನ್ನ ಗೋರಿನ ಕಟ್ಟಿಸ್ಬಿಡ್ತಾರೆ. ಒಳ್ಳೆ ಪೀಕ್ಲಾಟಿ ತಂದೆಯಲ್ಲೋ ಯಪ್ಪ. ಹೌದು, ಒಳಗ್ ಸಿನಿಮಾ ನೋಡ್ತಿರೋ ಮಂದಿನೆಲ್ಲ ಆಚೆ ಕಳ್ಸೋ ಹೆಂಗೋ ಶಿವನ? ಯೋ ಮ್ಯಾನೇಜರ್, ಹಣ ನಾನ್ ಕೊಡ್ತೀನಿ. ತಲೆಗೆ 20 ರೂಪಾಯಿ ಕೊಟ್ಟು ನಾಳೆ ಬಂದು ಪಿಕ್ಚರ್ ನೋಡ್ರಿ ಅಂದ್ರೆ ಆಯ್ತು. ನೀನ್ ಹೋಗಿ ಸಿನಿಮಾ ನಿಲ್ಸು, ಬಾಕಿದೆಲ್ಲ ನಾನ್ ನೋಡ್ಕೋತೀನಿ. ಹೋಗೋ. ಆಯ್ತು ಯಪ್ಪ. ಲೇ ತಮ್ಮ, ಇದ್ಯಾಕೆ? 20 ರೂಪಾಯಿ ಅದ. ನಾಳಕ್ ಬಂದು 2 ಶೋ ನೋಡ್ರಲ್ಲ, ಹೋಗ. ದಿನ ಹಿಂಗೆ ಕೊಡ್ತೀಯಾ? ಪಿಕ್ಚರ್ ಯಾಕೆ ನಿಲ್ಲಿಸ್ದೆ? 20 ರೂಪಾಯಿ ಅದ ರೊಕ್ಕ. ಕಾಕ ಅಂಗಡಿಗೆ ಹೋಗಿ ರೊಟ್ಟಿ ತಲೆ ಮಾಂಸ ತಿಂದು ನಿದ್ದೆ ಮಾಡಿ 6 ಗಂಟೆ ಶೋಭಾ, ಹೋಗ. ತಾಲಿ ಎಲ್ಲ ಮಾತಾಡಬೇಡ, ಕೇಳಿದ್ದಕ್ಕೆ ಜವಾಬ್ ಕೊಡು. ಪಿಕ್ಚರ್ ಯಾಕೆ ನಿಲ್ಲಿಸ್ದೆ? ನಮ್ಮ ಅಮ್ಮ ಅವ್ರು ಮೊದಲಿನಿಂದ ಪಿಕ್ಚರ್ ನೋಡ್ಬೇಕಂದ್ರು 20 ಅಲ್ಲ 30 ತಗೊಂಡು ಜಾಗ ಖಾಲಿ ಮಾಡ್. ಅಮ್ಮ, ನಿನ್ ಯಾರೋ ಕೇಳಿದ್ರು ಕೋತಿ ಮುಂಡೆದೆ. ಸುಮ್ಮನೆ ನಿಂತ್ಕೋ. ಯಾವ ಮ್ಯಾನೇಜರ್ ಬಾರೆ ಇಲ್ಲಿ. ಅವ್ರು ಮಾತ್ರ ಕಾಸು ಕೊಡ್ತಾರೆ, ನಾವೇನು ಕಲ್ಲು ಕೊಟ್ಟಿದ್ವಿ. ಮರ್ಯಾದೆಯಾಗಿ ಪಿಕ್ಚರ್ ಹಾಕಿದ್ರೆ ಸರಿ, ಇಲ್ಲ ಅಂದ್ರೆ
ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಯಾರ ಅವನು ತಲೆ ಎಲ್ಲ ಮಾತಾಡ್ತಾನೆ? ಏಯ್ ಅವನೋಗಿ ಇವನು ಅಂದ್ರೆ ಹಲ್ಗಿಲೆಲ್ಲ ಉದುರಿಸ್ಬಿಡ್ತೀನಿ. ಮರ್ಯಾದೆ ಯಾಕೆ ಮಾತಾಡು? ಲೇ ನಾನ್ ಯಾರ್ ಗೊತ್ತೇನೋ? ನೀನ್ ಯಾರಾದ್ರ ನನಗೇನೆ? ಹೋಗ್ಗೆ ಲೇ. ಲೇ ನೀನು ನನ್ನ ಲೇ ಅಂತೀಯಾ? ಹೌದು ಕಣೆ, ನಿನ್ನೆ. ಆ ಕಣೇನಾ? ಲೇ ನಿನ್ನ ನಿನ್ನ ಒಂದ್ ಕೈ ನೋಡ್ಕೋತೀನಿ. ಹೋಗಲೇ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು. ನೀನೇನ್ ಈ ಊರಿಗೆ ಎಲಿಜಬೆತ್ ರಾಣಿನಾ? ಹೋಗೆ ಹೋಗೆ ಹೋಗಲೇ ಹೋಗ. ಅಯ್ಯೋ ದೇವ್ರೆ, ಯಾವತ್ತಾದ್ರೂ ಅಪ್ಪಿ ತಪ್ಪಿ ಒಂದ್ ಹಾವು ಬರೋದು, ಇವತ್ತಿಷ್ಟೊಂದು ಹಾವು ಬಂದಿದ್ಯಲ್ರಿ. ಈ ಹಾವುಗಳ ಹಿಂದೆ ಯಾರು ಪುಂಗಿ ಊತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರನ್ನ ಕೇಳಿ ಒಳಗಡೆ ಬಂದಿಯೋ ನೀನು? ನೀನ್ ಯಾರನ್ನ ಕೇಳಿ ನಮ್ಮನೆಗೆ ಹಾವು ಬಿಡಿಸ್ದೆ? ನನ್ನ ನೀನು ಅಂತ ಮಾತಾಡಿಸ್ತೀಯಾ? ಹೌದು ಕಣ. ನಾನು ಯಾರು ಗೊತ್ತಾ? ಓ ಚೆನ್ನಾಗ್ ಗೊತ್ತು. ನೀನೊಬ್ಬ ಕಂತ್ರಿ ನಾಯಿ. ಏಯ್, ಜೀವದ ಮೇಲೆ ಆಸೆ ಇದ್ರೆ ಜಾಸ್ತಿ ಮಾತಾಡದೆ ಮೊದ್ಲು ಇಲ್ಲಿಂದ ಆಚೆ ಹೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ. ಜೀವದ ಮೇಲೆ ನಿನಗೆ ಆಸೆ ಇದ್ರೆ ಇನ್ನು ಮೇಲೆ ನನ್ನ ತಂಟೆಗೆ ಬರಬೇಡ. ನಿನಗೋಸ್ಕರ ಒಂದು ದೊಡ್ಡ ಕಾಣಿಕೆ ತಂದಿದ್ದೀನಿ, ತಗೋ. ಈಗ ಗೊತ್ತಾಯ್ತಾ ನಾನ್ ಎಂಥವನು ಅಂತ? ತಗೋ. ಬಾಮ್ಮ. ಏನಯ್ಯ ಹುಡುಗಿ ಒಪ್ಪಿಗೆ ಆಯ್ತು? ರುದ್ರಪ್ಪ, ಹುಡುಗನಿಗೆ ಹುಡುಗಿ ಒಪ್ಪಿಗೆ ಆಗಿದೆ. ಈಗ ನಿನ್ನಿಷ್ಟ ಏನು ಅಂತ ಹೇಳ್ಬಿಟ್ರೆ ಮುಂದಿನ ವಿಷಯ ಮಾತಾಡ್ಬೋದು. ನನಗೂ ಒಪ್ಗೆನೆ. ಏನ್ ಗುರು, ನಿನಗೂ ಈ ಮದುವೆ ಒಪ್ಗೆನಾ? ಯಾಕಪ್ಪ ಮಾತೇ ಆಡಲ್ಲ? ಧೈರ್ಯವಾಗಿ ಹೇಳು. ಹೇಳ್ಬೇಕಾಗಿರೋದು ನಾನಲ್ಲ, ಅಕ್ಕ. ಓ ಕರೆಕ್ಟ್. ಹುಡುಗಿ ಅಭಿಪ್ರಾಯನೇ ಮುಖ್ಯ ಅಲ್ವಾ? ಅದಕ್ಕೆ ನಾನು ನಿನ್ ಗುರು ಅಂತ ಕರೆಯೋದು. ಸರ್, ಒಂದ್ ನಿಮಿಷ ಇರಿ. ಮಂಗಳನ ಒಂದ್ ಮಾತು ಕೇಳ್ಕೊಂಡ್ ಬರ. ಸರಿ ಸರಿ. ಮಂಗಳ, ಹುಡುಗ ನಿನಗೆ ಒಪ್ಪಿಗೆನಾ? ನಾನ್ ನೋಡಿ ಒಪ್ಪಿಗೆ ಹೇಳೋದೇನಿದೆ? ನಿನ್ಗೊಪ್ಗೆನಾ? ಹುಡುಗ ಚೆನ್ನಾಗಿದ್ದಾನೆ, ನನಗೂ ಒಪ್ಪಿಗೆ. ನಿಮ್ಗೆಲ್ಲ ಒಪ್ಪಿಗೆ ಆದ್ಮೇಲೆ ನನ್ ಕೇಳೋದಿನ್ನೇನು? ಹಾಗಲ್ಲ ಮಂಗಳ, ಇದು ನಿನ್ನ ಜೀವನದ ಪ್ರಶ್ನೆ. ನಿನ್ನಿಷ್ಟ ಏನು ಅಂತ ಹೇಳು. ಹೇಳಿದ್ರೆ ನಾನು ಇಷ್ಟದಂತಾನೆ ಆಗೋಗುತ್ತಾ? ನೀನ್ ಹೇಳ್ತಾ ಇರೋದು ನನಗೆ ಅರ್ಥನೇ ಆಗ್ತಿಲ್ಲ. ಅರ್ಥ ಆಗಿದ್ದಿದ್ರೆ ಯಾವಾಗ್ಲೂ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ಈಗ ಅರ್ಥವಾಯ್ತು. ಒಂದ್ ಹೆಣ್ಣನ್ನ ಹುಡುಗ ಒಪ್ಪಿಗೆನಾ ಅಂತ ನೇರವಾಗಿ ಕೇಳಿದ್ರೆ ಬಾಯ್ ಬಿಟ್ಟು ಹೇಳ್ತಾಳ, ನಾವೇ ಅರ್ಥ ಮಾಡ್ಕೋಬೇಕು. ಸರಿ, ಒಪ್ಪಿಗೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಮಂಗಳಂಗೂ ಒಪ್ಪಿಗೆ ಅಂತೆ. ಹುಡುಗ ಹುಡುಗಿ ಒಪ್ಪದ ಮೇಲೆ ಮುಗಿದು ಹೋಯ್ತು. ರುದ್ರಪ್ಪ, ಆದಷ್ಟು ಬೇಗ ಲಗ್ನ ಕಟ್ಟಿಸ್ಬಿಡೋಣ. ಸರಿ. ಇನ್ನೊಂದ್ಸಲ ಹೇಳು ಮಾವ. ಜಾಣ ಅಲ್ವಾ? ಜೋರಾಗಿ ಇನ್ನೊಂದ್ಸಲ ಹೇಳು ಮಾವ. ಏನಪ್ಪ ಚಿಕ್ಕ ಯಜಮಾನ ಒಬ್ಬನೇ ಕೂತಿದೀಯಲ್ಲ? ಮಂಗಳ ಇಲ್ಲಿ ಎಲ್ಲ ಇವನ ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ? ಯಾಕೋ ಮಾತಾಡಲ್ವಾ? ನನ್ ಮೇಲೆ ಕೋಪನಾ? ನೀನೊಂದು ತಪ್ಪು ಮಾಡಿದ್ಯಾ, ಅದಕ್ಕೆ. ನಾನ್ ತಪ್ಪು ಮಾಡಿದೀನ? ಒಳ್ಳೆ ಕೋರ್ಟಲ್ಲಿ ತೀರ್ಮಾನ ಹೇಳ್ದಾಗ ಹೇಳ್ಬಿಟ್ಟಿಯಲ್ಲೋ. ಹೋಗ್ಲಿ, ಅದೇನ್ ಹೇಳಿ ತಿಳ್ಕೊತೀನಿ. ಈ ದಾರಿಲಿ ನೇರವಾಗಿ ಹೋಗು. ನೀನ್ ಮಾಡಿರೋ ತಪ್ಪು ಏನು ಅಂತ ನಿಂಗೆ ಗೊತ್ತಾಗುತ್ತೆ. ಓಹೋ, ನಾನ್ ಮಾಡಿರೋ ತಪ್ಪು ಈ ದಾರಿಲಿ ಇದೆಯಾ? ಇರ್ಲಿ, ನೋಡ್ತೀನಿ.
ಓ ಗೋಪಾಲ ಗೋಪಾಲ ಬಾರೇ ಇಲ್ಲಿ. ಏನೋ ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಮಗಳನ್ನ ಬಿಟ್ಬಿಡು. ಅವಳಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ್ಬೋ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕೊಡು. ಅವಳು ಹಾಗೆ ಮಾಡ್ಕೊಳ್ಳೋವರೆಗೂ ನಾನೇನ್ ಕಣ್ಮುಚ್ಕೊಂಡಿರ್ತೀನ. ನನ್ನ ಮಗನ ಆಶಾ ಮದುವೆ ಆಗ್ಬೇಕು, ನಿನ್ ಎಲ್ಲಾ ಆಸ್ತಿ ನನಗೆ ದಕ್ಬೇಕು. ಮೊದ್ಲಿಂದಲೂ ನಂದು ಅದೇ ಗುರಿ. ನೀನ್ ಒಳ್ಳೆ ಗುಳ್ಳಿದರೆ ಕಣಯ್ಯ. ಶರಪ್. ನೋಡಮ್ಮ, ಸುಮ್ನೆ ಹಠ ಮಾಡ್ಬೇಡ. ಈ ಸೀರೆ ಒಡವೆಗಳನ್ನ ಹಾಕೊಂಡು ಬೇಗ ಬಾ, ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಕೆಳಗಡೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ವಿನೋದ್ ಬಂದೆ. ಏನ್ ಡ್ಯಾಡಿ? ಎಲ್ಲೋ ಇಷ್ಟತ್ತಾದ್ರೂ ಪುರೋಹಿತರೇ ಬರ್ಲಿಲ್ಲ. ಬಂದೆ ಬಂದೆ ಬಂದೇ ಬಿಟ್ಟೆ. ಸ್ವಲ್ಪ ತಡವಾದ್ರು ಶುಭ ಕಾರ್ಯ ಮಂಗಳಕರವಾಗಿ ನಡೀಲಿ ಅಂತ ವಾಲಗದವರ ಸಮೇತ ಬಂದೆ ಬಿಟ್ಟೆ. ಏನ್ ಬೆಡ್ಡ? ಅವನೇನಾ? ಯಾರೋ ಇವರು? ಯಾಕೆ ಹಾಗೆ ಕಣ್ಣು ಕಣ್ಣು ಬಿಡ್ತಾ ಇದ್ದೀರಾ? ನಾನೇ ಸಾಕ್ಷಾತ್ ಪುರೋಹಿತ ಪುಂಡಲೀಕ ಭಟ್ಟ. ಏನ್ ಬೆಡ್ಡ? ಅವನೇನಾ? ಎಲ್ಲಿ ಮದುಮಗಳೇ ಕಾಣಿಸ್ತಾ ಇಲ್ವಲ್ಲ? ಸರ್ ಆ ಹುಡುಗಿ ಎಷ್ಟ್ ಹೇಳಿದ್ರು ಹೊಸ ಸೀರೆ ಉಟ್ಕೋತಾ ಇಲ್ಲ. ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ವಿನೋದ್, ಏನ್ ಡ್ಯಾಡಿ? ನೀನೇ ಹೋಗಿ ಅವಳು ಜುಟ್ಟು ಹಿಡಿದು ಎಳ್ಕೊಂಬಾರ. ಆತರ ಪಡಬೇಡಿ. ಅವಳು ಜುಟ್ಟು ಹಿಡಿಯಕ್ ಹೋದ್ರೆ ನಿಮ್ ಮಗ ಫಟ್. ಏನಂದ್ರೆ? ಅಲ್ಲ, ಮದುವೆ ಆಗೋ ಹೆಣ್ಣಿನ ಜುಟ್ಟಿ ಕೈ ಹಾಕಿದ್ರೆ ಸುಮ್ನಿರ್ತಾಳೆಯೇ? ಛಟ್ ಅಂತ ಕಪಾಳಕ್ ಹೊಡಿತಾಳೆ. ಆ ಏಟಿಗೆ ನಿಮ್ ಮಗ ಫಟ್ ಅಂದೆ ಅಷ್ಟೇ. ಏನ್ ಬೆಡ್ಡ? ಅವನೇನಾ? ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಆ ಹುಡುಗಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಒಳ್ಳೆ ಮಂತ್ರ ಹಾಕಿ ಮಂಗಳವಾದ್ಯ ಸಮೇತ ಕರ್ಕೊಂಡು ಬರ್ತೀನಿ. ನಿಮ್ ಎದುರುಗಡೆನೆ ಅವಳು ಮಾಂಗಲ್ಯ ಕಟ್ಟಿಸ್ಕೊತಾಳೆ, ನೋಡ್ತೀರಿ. ಅಂದ ಹಾಗೆ ಹುಡುಗಿ ಇಂಡಿಯನ್ನೋ ಫಾರಿನ್ನೋ? ಅಪ್ಪ ಇಂಡಿಯನ್ನು, ಮಗಳು ವೆಸ್ಟರ್ನ್ನು. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ ಮೇಳ ಡೋಲು. ಗಟ್ಟಿ ಮೇಳನ ತಾಳಿ ಕಟ್ಟವಾಗ ಮಾತ್ರ ಬಾರಿಸ್ಬೇಕು. ಯಾವಾಗ ಬಾರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ? ಎಲ್ಲಿ ಎಲ್ಲಾರು ಹೇಳ ಮೇಲೆ ಅಡುಡ್ಡು ಅಡು ಅಡುಡ್ಡು. ಪೀಸ್ ಪೀಸ್. ಪಿಚ್ಚಪ್ಪ, ಏನ್ನ ಈ ಹಗ್ಗನ ಓ ಥ್ಯಾಂಕ್ ಯು. ವೆಲ್ಕಮ್. Hey, do not disturb them.
ಏನೋ ಇವಳನ್ನ ಮದುವೆ ಮಾಡ್ಕೋತೀಯ? ನನಗ್ ಮದುವೆನೂ ಬೇಡ, ನಿಮ್ಮಿಬ್ಬರು ತಂಟನೂ ಬೇಡ, ನನ್ ಬಿಟ್ಬಿಡು. ಬಿಡ್ಡ ಏನ್ ನಾಯ್ನಾ? ಇವನಿಗೆ 2 ಬಿಡು. ಅಯ್ಯೋ ಅಯ್ಯಯ್ಯಪ್ಪ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಯ್ಯಪ್ಪ. ಅಲ್ಲಿ ನೋಡು. ಏನೋ ಇವಳನ್ನು ಸೊಸೆ ಮಾಡ್ಕೊಂಡು ಆಸ್ತಿ ಹೊಡಿಬೇಕು ಅಂತಿದೀಯಾ? ಇಲ್ಲ, ಮೊದ್ಲ ಆಸೆ ಇತ್ತು, ಆದ್ರೆ ಈಗಿಲ್ಲ. ಸತ್ಯ ಜೀವ ಸಹಿತ ಬಿಟ್ರೆ ಎಲ್ಲಾದ್ರೂ ಬದುಕೋತೀನಿ. ಬಿಡ್ಡ ಏನ್ ನಾಯ್ನಾ? ಇವನಿಗೂ 2 ಬಿಡು. ಓ ಏನು ಈಗಲಾದ್ರೂ ಈ ಕೂಲಿ ಮಾಡೋನ್ನ ನಿಮ್ಮ ಅಳಿನಾಗ ಒಪ್ಕೋತಿರೋ ಇಲ್ವೋ? ಖಂಡಿತ ಒಪ್ಕೋತೀನಪ್ಪ. ನಮ್ಮಿಬ್ರು ಪ್ರಾಣನ ಉಳಿಸ್ದೆ, ಜೊತೆಗೆ ಶ್ರೀಮಂತಿಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದ ನನ್ನ ಕಣ್ಣು ತೆರೆಸ್ದೆ. ನಿನ್ನಂತ ನಳಿನಾಗ್ ಪಡೆಯೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ರಿ. ಕೋಟ್ಯಾಧೀಶ್ವರನ ಮಗ ನಿಮಗಳಿ ಆಗೋದು ಅಂದ್ರೆ ಸುಮ್ನೆನಾ? ಏನು ಈತ ಕೋಕು? ಹೌದು, ಕೋಟ್ಯಾಧಿಪತಿ ರಾಜಶೇಖರಯ್ಯನವರ ಏಕೈಕ ಪುತ್ರ. ಹೌದಾ? ಆನಂದ್, ನೀನ್ ನನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ಗೆದ್ದು ಬಿಟ್ಟೆ. ನಿನ್ನನ್ನೀಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ನಿಜಕ್ಕೂ ನೀನು ಅಂಜದ ಗಂಡು. ಹಾ ಹಾ, ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ಎಲ್ಲೋದ್ರಿ ಇವ್ರು? ಯಾಕೆ ಹುಡುಕ್ತಿದ್ದೀರಾ? ಅವರು ಪ್ರೇಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಶೋಭನಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗಲೇ ಮದುವೆ ಆಗೋಯ್ತು. ಈಗ ಉಳಿದಿರೋದು ಒಂದೇ ಶೋಭನ. ಅಯ್ಯೋ, ಅವರೆಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರಿಗೋಸ್ಕರ ತಾನೇ ನಾವಿದೆಲ್ಲ ಮಾಡ್ತಿರೋದು. ಅವರು ಈಗ ಮನೆಗೆ ಹೋಗಿ ಇದನ್ನೇ ಮಾಡ್ತಾರೆ. ಛೀ